ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಮನೆಯಿಂದನೇ ನೀವೆಲ್ಲೂ ಹೊರಗಡೆನೂ ಹೋಗದಂತೆ ಮನೆಯಿಂದನೇ ಕಲಿಬೇಕನ್ನೋರಿಗೋಸ್ಕರನೇ ಈ ವಿಡಿಯೋ. ನೋಡಿ, ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆದು ಹೇಗೆ ಒಂದು ಪ್ಲೈನ್ ಬ್ಲೌಸನ್ನು ಕಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋದಲ್ಲಿ ಫುಲ್ಲು ವಿಡಿಯೋ ಇರುತ್ತೆ, ಫುಲ್ಲು ಕಟಿಂಗ್ ಇರುತ್ತೆ. ಜೊತೆಗೆ 5 ನಿಮಿಷದಲ್ಲಿ ಕಟಿಂಗನ್ನು ಹೇಳ್ಕೊಡ್ತಾ ಇರುವಂಥದ್ದು. ನೋಡ್ಬೋದು ಅಳತೆನ ಹೇಗೆ ತೆಗೆದೆ ಅಂತ. ಈಗ ರೆಡಿ 9 ಇಂಚಿದೆ ಪ್ಲಸ್ 2 ಇಂಚು ನಾವು 11 ಇಂಚ್ಗೆ ಇಟ್ಕೋಬೇಕಾಗತ್ತೆ. ನೋಡಿ, 9 ಇಂಚಿದೆ ಪ್ಲಸ್ 2 ಇಂಚು ಎಕ್ಸ್ಟ್ರಾನ ಇಟ್ಕೋಬೇಕಾಗತ್ತೆ. ನೋಡಿ, ಅದಾದ ನಂತರ ಅದನ್ನು ಕಟ್ ಮಾಡಿ ತೆಗೆದು ಬಿಡೋಣ. ಬ್ಯಾಕ್ ಮತ್ತು ಫ್ರಂಟು ಈ ಎರಡೂ ಪೀಸಸ್ಸು ಬರುತ್ತೆ. ಅದರಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿ ಕಟಿಂಗನ್ನು ನೋಡ್ಕೋಬೋದು. ಜೊತೆಗೆ ನೀವು ಮಾಡ್ಕೋಬೋದು. ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ನೋಡಿ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಳತೆ ಬ್ಲೌಸಿಂದ ಲೆಂತು ನಾವು ನೆಕ್ ವಿಡ್ತು ಮತ್ತು ಹಾರ್ಮೋಲ್ ತೆಗೆಯೋದು ಹೇಗೆ, ಈ ಪಟ್ಟಿಯಿಂದ ಆ ಪಟ್ಟಿವರೆಗೂ ನಾವು ಇಟ್ಕೋಬೇಕು. ಅದು ಎಷ್ಟು ಇಂಚಿದೆ? 9 ಇಂಚಿದೆ. ಇದು ಹಾರ್ಮೋಲ್ ಬಂದು 5 ಇಂಚಿದೆ. ನಾವು 1/2 ಇಂಚ್ ಮಾರ್ಜಿನನ್ನು ಸೇರಿಸ್ಕೊಂಡು 5ವರೆಗೆ ಸೇರಿಸ್ಕೋಬೇಕಾಗತ್ತೆ. ಅದು ಬಸ್ಟ್ ಪಾಯಿಂಟನ್ನು ನಾನು ನೋಡ್ಕೋತಾ ಇದ್ದೀನಿ. ಈಗ ನೋಡ್ಬೋದು, ಹಿಂದಿನಿಂದ 9.5 ಇಂಚಿದೆ. ಲೆಂತ್ ಬಂದುಬಿಟ್ಟು ರೆಡಿ 14 ಇಂಚು ಇದೆ. ಇದಿಷ್ಟು ನಮಗೆ ಅಳತೆ ಆಯಿತು ಬಾಡಿ ಪಾರ್ಟಿಗೆ. ಇಷ್ಟು ನೀವು ಅಳತೆಯನ್ನು ನೀವು ನೀಟಾಗಿ ಇಟ್ಕೊಂಡ್ಬಿಟ್ರೆ ಅಂದರೆ ನಿಮ್ಗೆ ಆರಾಮಾಗಿ ಎಲ್ಲ ಅಳತೆಗಳು ಸಿಗ್ತಾ ಹೋಗುತ್ತೆ. ನೋಡಿ, 9 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು, ಇಲ್ಲಿ 5.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡೆ. ಇಲ್ಲಿ 5.5 ಇಂಚಿಗೆ ಇಲ್ಲೇ ಮಾಡಿಕೊಂಡೆ. ಮೇಲ್ಗಡೆ ಬಂದು 4.25 ಇಂಚಿಗೆ ನಾನು ಮಾರ್ಕನ್ನು ಮಾಡಿಕೊಂಡೆ. ಯಾಕೆಂದರೆ ಅದು 9 ಇಂಚು ಇದ್ದಿದ್ದರಿಂದ ಇಲ್ಲಿ ನಾನು 1.5 ಇಂಚಿಗೆ ನೆಕ್ ವಿಡ್ತನ್ನು ಇಡ್ತಾಯಿದ್ದೀನಿ. ಇದಿಷ್ಟು ನೆಕ್ ವಿಡ್ತ್ ಇಟ್ಟಾದಮೇಲೆ ಫ್ರಂಟ್ ನೆಕ್ ಬಂದು 7 ಇಂಚಸ್ ಬರುತ್ತೆ. ಈ ಕೆಳಗಡೆ ಬ್ಯಾಕ್ ನೆಕ್ ಬಂದು 70 ಅಂದರೆ 9.5 ಇಂಚು ಬರುತ್ತೆ. ಈಗ ನಾವು ಲೆಂತನ್ನು ನೋಡ್ಕೊಳ್ಳೋಣ. ಕೆಳಗಡೆ 2 ಇಂಚು ಮಾರ್ಕನ್ನು ಬಿಡಬೇಕು. ಈಗ ನಾವು ಲೆಂತನ್ನು ಎಷ್ಟಿಟ್ಟೆ ಅಂದರೆ 14 ಇಂಚಿದೆ, 16 ಇಂಚಿಟ್ಟೆ. ಮತ್ತು ಜೊತೆಗೆ ಬಟ್ಟೆ ಸಾಕಾಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ನಾನು ಮೇಗ್ಲು ಪೀಸನ್ನು ಸ್ವಲ್ಪ ಮೇಲೆತ್ತಿ ಅದಕ್ಕೆ ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ಕೋಬೇಕಾಗತ್ತೆ. ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಯಾವ ಬಟ್ಟೆಯಿಂದ ನಾವು ತಗೋಬೇಕು ಅಂಥೇಳಿ. ನೋಡಿ, ಇಷ್ಟು ನಮಗೆ ಅಳತೆ. ಈಗ 1.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಆ ಮಾರ್ಕನ್ನು ಕರು ಸ್ಕೇಲ್ ಸಹಾಯದಿಂದನೋ ಅಥವಾ ಕೈಯಿಂದನೋ ಹಾಕೋಬೋದು. ನಿಮಗೆ ಗೊತ್ತಾಗಲಿ ಅಂಥೇಳಿ ಬಿಗಿನರ್ಸ್ಗೋಸ್ಕರ ನಾನು ಕರು ಸ್ಕೇಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಾನು ಯಾವುದೇ ಸ್ಕೇಲನ್ನು ಜಾಸ್ತಿ ಸ್ಕೇಲನ್ನು ಯೂಸೇ ಮಾಡಲ್ಲ. ನೋಡಿ, ಈಗ ಲೆಂತ್ 9 ಇಂಚಿಗೆ ನಾವು ವಿಡ್ತ್ ಹಾಕಿದ್ವಲ್ವ, ಅಲ್ಲಿಂದ ಲೆಂತನ್ನು ಹಾಕ್ಕೊಂಡಿದ್ದೀನಿ. ಈಗ ಫ್ರಂಟ್ ನೆಕ್ಕಿಗೆ ಒಂದು ಕರುವನ್ನು ಕೊಡಬೇಕಾಗತ್ತೆ. ಕರು ಅಂತಂದರೆ ರೌಂಡ್ ನೆಕ್ ಆಗಿರೋದ್ರಿಂದ ಒಂದು ಕರುವನ್ನು ಕೊಡ್ತಾಯಿದ್ದೀನಿ. ಕೆಳಗಡೆ ಕ್ರಾಸ್ ಬೆಲ್ಟನ್ನು ತೆಗಿತಿದ್ದೀನಿ. ಅದು ಬಟ್ಟೆ ಸಾಕಾಗಿಲ್ಲ. ನಾವು ಹಾರ್ಮೋಲಲ್ಲಿ ಕಟ್ ಮಾಡಿದಂಥ ಬ್ಲೌಸ್ ಪೀಸ್ ಮಿಗತ್ತೆ ನೋಡಿ, ಅದರಿಂದ ನಾವು ಆ ಜಾಗನ ಫಿಲ್ ಮಾಡ್ಕೋಬೇಕು. ಫ್ರಂಟ್ ನೆಕ್ಕನ್ನು ತೆಗೆದೆ. ಕೆಳಗಡೆ ಸ್ವಲ್ಪ ಡೀಪ್ ಬ್ರಾಡ್ ಮಾಡಿದ್ರೂ ಮೇಲ್ಗಡೆ ಎಲ್ಲಿ ಪಾಯಿಂಟ್ ಮಾಡಿರ್ತೀವೋ ಅಲ್ಲಿಗೆ ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದು 1.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿ ತೆಗೆದಾಯಿತು. ಈಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ್ದೆ. ಈಗ ಫ್ರಂಟಲ್ಲಿ ಬರುವಂಥ ಹಾರ್ಮೋಲ್ಗೆ ನಾವು ಒಂದು ಸ್ವಲ್ಪ ಶೇಪನ್ನು ತೆಗಿಬೇಕಾಗತ್ತೆ. ಸ್ಲೀವ್ಸಲ್ಲೂ ಶೇಪನ್ನು ತೆಗಿತೀವಿ, ಆದ್ದರಿಂದ ಇದರಲ್ಲೂ ನಾವು ಶೇಪನ್ನು ತೆಗಿಬೇಕು. ಈ ರೀತಿ ನಿಮಗೆ ಎಷ್ಟು ಈಸಿಯಾಗಿ ಎಲ್ಲ ಸಿಗ್ತಿದೆ. ಆರಾಮಾಗಿ ನೀವು ಮನೆಯಲ್ಲೇ ಕೂತು ನಾವು ಟೈಲರಿಂಗ್ ಕಲಿತು ಅದರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಎನ್ನುವಂಥವ್ರಿಗೆ ಒಂದು ಸದಾವಕಾಶ ಅಂತಲೇ ಹೇಳ್ಬೋದು. ಈಗ ನೋಡಿ, ಬ್ಯಾಕ್ ನೆಕ್ಗೆ ನಾನು ಮಾರ್ಕ್ ಮಾಡಿದ್ನಲ್ಲ, ಅದು ಕಟ್ ಮಾಡಿದ್ದಾಯಿತು. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ಸಖತ್ತಾಗಿ ರೌಂಡ್ ಅನ್ನುವಂಥದ್ದು ನೀಟಾಗಿ ಬಂದಿದೆ. ನೋಡಿ, ಬಟ್ಟೆ ಫೋಲ್ಡಿಂಗ್ ಆಗೋಗಿತ್ತು. ಈಗ ನೋಡ್ಬೋದು ಪರ್ಫೆಕ್ಟಾಗಿರುವಂಥ ನೆಕ್, ರೌಂಡ್ ನೆಕ್ಕು ಇಲ್ಲಿ ಬಂದಿದೆ. ಇದಿಷ್ಟನ್ನು ಎತ್ತಿಟ್ಬಿಡೋಣ. ಎತ್ತಿಟ್ಬಿಟ್ಟು ಈಗ ನಾವು ಮಿಕ್ಕಿರುವಂಥ ಬಟ್ಟೆಯಲ್ಲಿ ಸ್ಲೀವ್ಸಿಗೆ ಸಾಕಾಗತ್ತಾ ಅಂತ ನೋಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಬಂದು ನಮಗೆ ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡನ್ನು ಮಾಡಿಕೊಂಡು 2 ಇಂಚು ಮಾರ್ಜಿನ್ಗೆ ಬಿಟ್ಕೋಬೇಕು. ಮತ್ತು ಈ ಕಸ್ಟಮರ್ ಏನಿದ್ದಾರೆ ಅವರು ಸ್ವಲ್ಪ ಸ್ಲೀವ್ ಲೆಂತ್ ಇರಬೇಕು ಅಂತ ಹೇಳಿದ್ದಾರೆ. ನಾನು ಇದು 6 ಇಂಚೇನೋ ಬರುತ್ತೆ, 6.5 ಇದೆ. 6.5ಇಂದ 1.5 ಮೇಲ್ಗಡೆಗೆ ಇಡ್ತೀನಿ ಮಾರ್ಜಿನ್ ಸಮೇತ. ಈಗ ಇಷ್ಟನ್ನು ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋಬೇಕು. ಸ್ಲೀವ್ಸ್ ಅಂತೂ ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ನೋಡ್ಬೋದು
ಮಾರ್ಕನ್ನು ನಾನು ಇಲ್ಲಿ 1.5 ಇಂಚ್ವರೆಗೂ ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ಕೆಳಗಡೆ 2 ಇಂಚು, ಇಲ್ಲಿ 1.5 ಇಂಚು ಇಷ್ಟನ್ನು ಮಾಡ್ಕೊಂಡು ಇಷ್ಟೇ ಸೇಪನ್ನು ನಾವು ಕರು ಸ್ಕೇಲ್ ಇಟ್ಕೊಂಡೇ ಕಟ್ ಮಾಡಬೇಕು ಅಂತ ಅನ್ನುವಂಥದ್ದು ಏನಿಲ್ಲ. ಮತ್ತು ಕರು ಸ್ಕೇಲ್ಗಿಂತ ನೀವು ಕೈಯಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಲೈಫ್ ಚೆನ್ನಾಗಿ ಯಾವುದೇ ಡಿಸೈನ್ ಆದರೂ ಆರಾಮಾಗಿ ಕೈ ಹೊರಳಿಕೆ ಅಂತ ಏನಂತಾರೆ ಅದನ್ನು ನೀಟಾಗಿ ಕಟಿಂಗ್ ಶೇಪ್ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ನೋಡಿದ್ರಲ್ಲ. ಮನೆಯಿಂದಲೇ ಕಲಿಯಿರಿ ಅಂತೇಳಿ ಧನ್ಯವಾದಗಳು.